ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭವಿತೆ ಸರ್. ನೀವು ನೋಡ್ತಿದ್ದೀರಾ C5 ಟೆಕ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ಹೇಳ್ಕೊಂಡ್ಕೊಡ್ತೀನಿ. ಸೊ ನೀವು ಶೇರ್ ಮಾರ್ಕೆಟಲ್ಲಿ ಪ್ರಾಫಿಟ್ ಕೂಡ ಮಾಡ್ಕೊಬೋದು, ಕೆಲವೊಂದು ಸಲ ಲಾಸು ಆಗುತ್ತೆ. ಸೊ ಈ ಒಂದು ವಿಡಿಯೋ ಬಂದು ಶೇರ್ ಮಾರ್ಕೆಟ್ ಬಗ್ಗೆ 1% ಅಷ್ಟು ಗೊತ್ತಿಲ್ಲದೆ ಇರೋವಂಥವ್ರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾರ್ಕೆಟ್ ಅಂದರೆ ಏನು, ಅದರಲ್ಲಿ ಪ್ರಾಫಿಟ್ ಹೇಗೆ ಮಾಡ್ಕೊಳೋದು, ಹಾಗೂ ಆ ಒಂದು ಶೇರ್ ಮಾರ್ಕೆಟ್ ಪ್ರೊಸೀಜರ್ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡ್ಕೊಡ್ತೀನಿ. ಸೊ ಮುಂದೆನೂ ನಾನು ನಿಮಗೆ ವೀಡಿಯೋಸ್ ಬಿಡ್ತೀನಿ ಶೇರ್ ಮಾರ್ಕೆಟಲ್ಲಿ ಶೇರ್ಸ್ನ ಹೇಗೆ ಬೈ ಮಾಡೋದು ಹಾಗೂ ಶೇರ್ಸ್ನ ಹೇಗೆ ಸೆಲ್ ಮಾಡೋದು, ಪ್ರಾಫಿಟ್ ಹೇಗೆ ಮಾಡ್ಕೊಳೋದು ಅಂತ ಅಂದ್ಬಿಟ್ಟು ಮುಂದೆನೂ ವೀಡಿಯೋಸ್ ಬಿಡ್ತೀನಿ. ಸೊ ಅದನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಒಂದು ವೀಡಿಯೋಗೆ ಲೈಕ್ ಕೊಡಿ. ಈ ಒಂದು ವೀಡಿಯೋಗೆ ನಾನು 50 ಲೈಕ್ ಗೋಲ್ಸ್ ಮಾಡ್ತೀನಿ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಶೇರ್ ಮಾರ್ಕೆಟ್ ಬಗ್ಗೆ ನಾನು ನಿಮಗೆ ಫುಲ್ಲು ಡೀಟೇಲ್ ಆಗಿ ಪಿನ್ ಟು ಪಿನ್ ಹೇಳ್ಕೊಂಡು ಕೊಡ್ತೀನಿ. ಸೊ ಅದಕ್ಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಅವಾಗ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಫುಲ್ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್, ಇವಾಗ ನಾನೊಂದು ಕಂಪ್ನಿ ಶುರು ಮಾಡಬೇಕು ಅಂತ ಅಂದ್ಕೊಳ್ಳಿ. ನಾನು ಇವಾಗ ಒಂದು C5 ಟೆಕ್ ಅಂತ ಅಂದ್ಬಿಟ್ಟು ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಕಂಪ್ನಿ ಶುರು ಮಾಡೋದಕ್ಕೆ ನನಗೆ ದುಡ್ಡು ಬೇಕು, ಒಂದು 10 ಲಕ್ಷ ದುಡ್ಡು ಬೇಕು. ಆದರೆ ಇವಾಗ ನನ್ನ ಹತ್ರ ಇರೋದೇ 4 ಲಕ್ಷ, ಇನ್ನು 6 ಲಕ್ಷ ನನಗೆ ಬೇಕು. ಸೊ ನಾನು ಇವಾಗ ಬ್ಯಾಂಕಿಗೆ ಹೋಗಿ ಲೋನ್ ತೊಗೊಳ್ಳೋಣ ಅಂತ ಹೋದರೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊತೀನಿ. ಸೊ ಅದು ಇನ್ವೆಸ್ಟ್ ಮಾಡೋದಕ್ಕೆ ನಾನು ಫಸ್ಟ್ ಸ್ಟೆಪ್ ಏನು ಮಾಡಬೇಕಾಗಿರೋದು ಅಂದರೆ, ಸೆಬಿ ಹತ್ರ ಹೋಗಿ ನಾನು ರಿಜಿಸ್ಟರ್ ಆಗಬೇಕು. ಈ ಥರ ನಾನೊಂದು ಕಂಪ್ನಿ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, C5 ಟೆಕ್ ಅಂತ ಅಂದ್ಬಿಟ್ಟು ನಾನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಸೊ ನೀವು ಕೇಳ್ತೀರಾ, ಸೆಬಿ ಹತ್ರನೇ ಹೋಗಿ ಎಂದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಬೇಕು, ಇಲ್ಲಾಂದರೆ ಸೆಬಿ ಅಂದರೆ ಏನು ಅಂತ. ಸೊ ಸೆಬಿ ಬಂದು ಎಲ್ಲ ಸ್ಟಾಕ್ ಮಾರ್ಕೆಟ್ಸ್ಗೂ ಒಂದು ಹೆಡ್ಡು. ಸೊ ಇವಾಗ ಒಂದು ಸೆಬಿನ ಒಂದು ದೊಡ್ಡ ಮನೆ ಅಂತ ಅಂದ್ಕೊಳ್ಳಿ. ಸೊ ಆ ಮನೆಯಲ್ಲಿ ಎಲ್ಲ ಒಂದು ಏನು ಮಾರ್ಕೆಟ್ನೆಲ್ಲ ಮೇಂಟೈನ್ ಮಾಡೋದು, ನೋಡ್ಕೊಳೋದೇನೆ ಸೆಬಿ. ಸೊ ಸೆಬಿ ಬಂದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಇಂಡಿಯಾ. ಸೊ ಓಕೆನಾ. ಸೊ ಇವಾಗ ನೀವೇನು ಸೆಬಿ ಹತ್ರ ಹೋಗಿದ ತಕ್ಷಣವೇ ನಿಮ್ಮನ್ನ ಸೆಬಿ ರಿಜಿಸ್ಟರ್ ಮಾಡ್ಬೋದು ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ ಹೋಗೋ ಕಂಪ್ನಿ ಎಲ್ಲನೂ ಅಲ್ಲಿ ಹೋಗಿದ ತಕ್ಷಣ ರಿಜಿಸ್ಟರ್ ಮಾಡ್ತಾರೆ ಅಂತ ಅನ್ನೋದಕ್ಕೆ ಆಗಲ್ಲ. ಸೊ ಎಲ್ಲ ಕಂಪ್ನಿನೂ ಓದೋರೆಲ್ಲ ರಿಜಿಸ್ಟರ್ ಆಗ್ತಾರೆ ಅಂತ ಅನ್ನೋದಕ್ಕಾಗಲ್ಲ. ಮತ್ತು ಹೋಗಿದ ತಕ್ಷಣ ನಿಮ್ಗೆ ರಿಜಿಸ್ಟರ್ ಕೂಡ ಮಾಡಲ್ಲ. ಸೊ ಅದಕ್ಕೆ ನಿಮಗೆ 1 ಮಂತ್ ಟೈಮ್ ಆಗ್ಬೋದು, 3 ಮಂತ್ಸು, ಇಲ್ಲಾಂದರೆ 1 ಇಯರ್ ಕೂಡ ಆಗ್ಬೋದು. ಸೊ ಓಕೆನಾ. ಸೊ ಇವಾಗ ನಂದೊಂದು ಕಂಪ್ನಿ ರಿಜಿಸ್ಟರ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ನಾನು ಅವಾಗ ಸೆಕೆಂಡ್ ಸ್ಟೆಪ್ ಏನು ಮಾಡ್ತೀನಿ, IPO ಮಾಡ್ತೀನಿ, ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸೊ ಇವಾಗ ನಾನು ಫಸ್ಟ್ ಏನು ಮಾಡೋದು ಅಂದರೆ, ನನ್ನ ಒಂದು ಕಂಪ್ನಿಯಲ್ಲಿ ಒಂದಿಷ್ಟು ಶೇರ್ಸ್ನ ತೆಗೆದುಬಿಟ್ಟು ಸೊ ಜನಗಳಿಗೆ ಆಫರ್ ಮಾಡ್ತೀನಿ. ಸೊ ಇವಾಗ ಒಂದು ಶೇರು 1,000 ರೂಪಾಯಿ ಅಂತ ಅಂದ್ಬಿಟ್ಟು ನಾನು ಆಫರಿಂಗ್ ಮಾಡ್ತೀನಿ. ಸೊ ಜನಗಳು ನಂಬಿಕೆ ಇರೋರು C5 ಟೆಕ್ ಮೇಲೆ ಈ ಒಂದು ಕಂಪ್ನಿ ಬೆಳೆಯುತ್ತೆ, ಈ ಒಂದು ಕಂಪ್ನಿ ಡೆವಲಪ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರೋರು ಒಂದು ಜನ ಒಂದು 10 ಶೇರ್ಸ್ ತೊಗೊತಾರೆ. ಈ ಒಂದು ನನ್ನ ಒಂದು C5 ಟೆಕ್ ಮೇಲೆ ನಂಬಿಕೆ ಇರೋರು ಅವರು ಒಂದು 10 ಶೇರ್ಸ್ನ ತೊಗೊತಾರೆ. ಸೊ ಹಿಂಗೆ ಜನಗಳಿಗೆ ಅದೆಲ್ಲ ಜಾಸ್ತಿ ಆಗ್ತಾ ಜಾಸ್ತಿ ಶೇರ್ಸ್ ಬೈ ಮಾಡ್ತಾ ಸೊ ನನಗೆ 6 ಲಕ್ಷ ಸುಲಭ ಬಂದ್ಬಿಡುತ್ತೆ. ಸೊ ಇವಾಗ ನೀವು ಕೇಳ್ತೀರಾ, ಜನರು ಏನಕ್ಕೆ ನಿಮ್ಮ ಒಂದು ಕಂಪ್ನಿ ಶುರು ಆಗೋದಕ್ಕೆ, ಇಲ್ಲಾಂದರೆ ನಿಮ್ಮ ಒಂದು ಕಂಪ್ನಿ ಡೆವಲಪ್ ಆಗೋದಕ್ಕೆ ದುಡ್ಡು ಎಂದಕ್ಕೆ ಕೊಡಬೇಕು ಅಂತ. ಸೊ ಇವಾಗ ನೋಡಿ, ನಾನು ಇವಾಗ ಶೇರ್ಸ್ನ ಕೊಟ್ಟಿದ್ದೀನಲ್ಲ, ಸೊ ಇವಾಗ ಜನಗಳಿಗೆ ಅದರಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಓಕೆನಾ, ಅವರಿಗೆ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು. ಸೊ ಇವಾಗ ಅವರು ಒಂದು ನನ್ನ ಒಂದು ಕಂಪ್ನಿಲಿ ಶೇರ್ಸ್ನ ಬೈ ಮಾಡಿದ್ದಾರೆ ಅಂದರೆ ಅವರು ಕೂಡ ನನ್ನ ಒಂದು ಕಂಪ್ನಿ ಮೆಂಬರು. ನನ್ನ ಕಂಪ್ನಿ ಲಾಸ್ ಆಗಲಿ ಇಲ್ಲಾಂದರೆ ಪ್ರಾಫಿಟ್ ಆಗಲಿ ಅವ್ರಿಗೂ ಅದು ಲಾಭ. ಸೊ ಗೊತ್ತಾಯ್ತಲ್ವಾ. ಇವಾಗ ಯಾವುದೇ ಒಂದು ಕಂಪ್ನಿ ಫಸ್ಟು ರಿಜಿಸ್ಟರ್ ಮಾಡ್ಕೊಂಡಿದ ತಕ್ಷಣ ಅವ್ರು IPO ಮಾಡ್ಕೊಬೇಕು. ಅಂದರೆ ಅವಾಗಲೇ ಹೇಳಿದ್ನಲ್ಲ, ಅದೇ ಅಂದರೆ ಶೇರ್ಸ್ನ ಮಾರಾಟ ಮಾಡಬೇಕು. ಸೊ ಜನಗಳು ಅದನ್ನು ತೊಗೊಳಕ್ಕೆ ಶುರು ಮಾಡ್ತಾರೆ. ಸೊ ಒಂದು ಸಲ ನೀವು IPO ಮಾಡಾದ್ಮೇಲೆ ಅದು ನಿಮಗೆ ಪದೇ ಮಾಡಬೇಕಾಗಿಲ್ಲ. ಜನರು ತಂತಾನೆ ಅದೇ ಶೇರ್ಸ್ನ ಬೈ ಸೆಲ್ಲು ಮಾಡ್ಕೊತಾ ಇರ್ತಾರೆ. ಸೊ ಅದರಿಂದ ನೀವು ಇನ್ನೊಂದ್ಸಲಿ ಅದೇ ಶೇರ್ನ ಇಲ್ಲ ಹಾಕೋದಾಗಲಿ ಏನೂ ಮಾಡೋಂಗಿಲ್ಲ. ಸೊ ಅದರಿಂದ ನಿಮ್ಗೇನಾಗುತ್ತೆ, ಜನರು ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಶೇರ್ಸು ನಿಮ್ಮ ಒಂದು ಕಂಪ್ನೀಲಿ ಬೈ ಮಾಡ್ಕೊತಾರೆ. ಅರ್ಥ ಆಯ್ತಲ್ವಾ. ಸೊ ಇವಾಗ ನಿಮಗೆ ನಿಮ್ಮ ಒಂದು ಕಂಪ್ನಿನ ರಿಜಿಸ್ಟರ್ ಮಾಡ್ಕೊಳೋದು ಹೇಗೆ ಅಂತ ಗೊತ್ತಾಯಿತು, ಹಾಗೂ ಸೆಬಿ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಅದು ಕ್ಲಿಯರ್ ಆಯ್ತು ನಿಮಗೆ. ಸೊ ಇವಾಗ ನೆಕ್ಸ್ಟ್ ಬರೋದಂದರೆ, ನಿಮ್ಮ ಒಂದು ಶೇರ್ಸು ಅಂದರೆ ಇವಾಗ ನೀವು ಒಂದು ಶೇರ್ಸ್ನ ಬೈ ಮಾಡಬೇಕು ಅಂದರೆ ನಿಮ್ಗೊಂದು ಮಾರ್ಕೆಟ್ ಬೇಕು. ಸೊ ಅದಕ್ಕೆ ಒಂದು 2 ಮೇನ್ ಮಾರ್ಕೆಟ್ಸ್ ಇದೆ. ಫಸ್ಟು ಬಂದು NSE, ಸೆಕೆಂಡು ಬಂದು BSE. ಸೊ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಸೊ ಇವಾಗ ಈ ಒಂದು NSE ಮತ್ತು BSEನ ಒಂದು ಮಾರ್ಕೆಟ್ ಅಂದ್ಕೊಳ್ಳಿ. ಸೊ ಆ ಒಂದು ಮಾರ್ಕೆಟ್ ಕೆಳಗಡೆ ನಿಮ್ಗೆ ಎಷ್ಟೊಂದು ಕಂಪ್ನೀಸ್ಗಳು ಬರುತ್ತೆ.
ಸೊ ಓಕೆನಾ, ಆಗ ಒಂದು ಕಂಪ್ನೀಸಲ್ಲಿ ನೀವು ಏನು ಒಂದು ಬೈ ಮಾಡ್ಕೊಬೋದು, ಬೈ ಕೂಡ ಮಾಡ್ಬೋದು, ಸೆಲ್ ಕೂಡ ಮಾಡ್ಬೋದು. ಸೊ ಅಲ್ಲೇ ನೀವೇನೇ ಮಾಡೋಂಗಿದ್ರು ಅಲ್ಲೇ ಮಾಡ್ಕೊಬೇಕು. ಸೊ ಇವಾಗ ನೀವು ಒಂದು ಪಪ್ಸ್ ತಿನ್ನಬೇಕು ಅಂದರೆ ನೀವು ಬೇಕ್ರಿಗೆ ಹೋಗಬೇಕು, ಬಟ್ಟೆ ತೊಗೊಬೇಕು ಅಂದರೆ ಬಟ್ಟೆ ಅಂಗಡಿಗೆ ಹೋಗಬೇಕು, ಗೋಬಿ ಮಂಚೂರಿ ತಿನ್ನಬೇಕು ಅಂದರೆ ಗೋಬಿ ಎಲ್ಲಿರುತ್ತೋ ಅಲ್ಲಿ ಹೋಗಬೇಕು. ಸೊ ಆ ಥರನೇ ನೀವು ಯಾವುದೇ ರೀತಿ ಬೈ ಸೆಲ್ಲು ಏನೇ ಮಾಡೋಂಗಿದ್ರು ಈ ಒಂದು 2 ಸ್ಟಾಕ್ ಎಕ್ಸ್ಚೇಂಜ್ ಕೆಳಗಡೆನೇ ಬರಬೇಕು. ಸೊ ಇವಾಗ NSE ಕೆಳಗಡೆ ನಿಮಗೆ 50 ಕಂಪ್ನೀಸು ಬರುತ್ತೆ, ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೆಳಗಡೆ ನಿಮಗೆ 50 ಕಂಪ್ನೀಸ್ ಅದ್ರ ಕೆಳಗಡೆ ಬರುತ್ತೆ. ಸೊ BSE ಕೆಳಗಡೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೆಳಗಡೆ ನಿಮಗೆ 30 ಕಂಪ್ನೀಸ್ ಅದ್ರ ಕೆಳಗಡೆ ಬರುತ್ತೆ. ಸೊ ಇವಾಗ ನಿಮಗೆ ಈ ಒಂದು ಕ್ಲಾರಿಫೈ ಆಯಿತು. ಸೊ ಇನ್ನೊಂದೇನು ಅಂದರೆ ಬೇರೆ ಇದೆರಡೇ ಅಲ್ಲ, ನಿಮಗೆ ಸ್ಟಾಕ್ ಎಕ್ಸ್ಚೇಂಜ್ ಇರೋದು ನಿಮಗೆ ಎಷ್ಟೊಂದು ಹಲವಾರು ಇದೆ. ಅದರಲ್ಲಿ ಮೇಯ್ನ್ ಅಂದರೆ ಇಂಪಾರ್ಟೆಂಟು, ಮೇಯ್ನ್ ಅಂದರೆ ಟಾಪಲ್ಲಿರೋದು ಅಂದರೆ ಈ 2 ಸ್ಟಾಕ್ ಎಕ್ಸ್ಚೇಂಜ್ ಮಾತ್ರ. ಸೊ ಇವಾಗ ಇದನ್ನು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಸೊ ಇವಾಗ ನೀವು ಕೇಳಿರ್ತೀರಾ ಸೆನ್ಸೆಕ್ಸ್ ಅಂತ, ಸೆನ್ಸೆಕ್ಸ್ ಇಷ್ಟು ಡಿಕ್ರೀಸ್ ಆಯಿತು, ಇಷ್ಟು ಇನ್ಕ್ರೀಸ್ ಆಯಿತು ಅಂತ ಅಂದ್ಬಿಟ್ಟು ನ್ಯೂಸಲ್ಲೆಲ್ಲ ಕೇಳಿರ್ತೀರ. ಸೊ ಇವಾಗ ನೀವು ಕೇಳೋದಂದರೆ ಸೆನ್ಸೆಕ್ಸ್ ಅಂದರೆ ಏನು ಅಂತ. ಸೊ ಇವಾಗ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದು ಆ್ಯಾವ್ರೇಜ್ ಔಟ್ಪುಟ್ ತೋರಿಸೋವಂಥದ್ದೇ ಸೆನ್ಸೆಕ್ಸು. ಅರ್ಥ ಆಗಿಲ್ವಾ? ಸೊ ಅರ್ಥ ಹಂಗೆ ಹೇಳ್ಬಿಡ್ತೀನಿ. ಸೊ ಇವಾಗ ನೀವು IPL ನೋಡ್ತೀರಲ್ವಾ, ಸೊ ಅಲ್ಲಿ ನಿಮಗೆ ಮುಂಬೈ ಇಂಡಿಯನ್ಸು, ಚೆನ್ನೈ ಸೂಪರ್ ಕಿಂಗ್ಸು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರ್ಸು ಡೈಲಿ ಒಬ್ರೊಬ್ರು ಆಡ್ತಾರೆ. ಸೊ ಓಕೆನಾ, ಸೊ ಇವಾಗ ಅವ್ರದ್ದು ಒಬ್ರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಸೊ ಅವ್ರದ್ದೊಂದು ನಿಮಗೆ ಔಟ್ಪುಟ್ ಟೇಬಲ್ ಅಂತ ಇರುತ್ತೆ, ಅಂದರೆ ಪಾಯಿಂಟ್ಸ್ ಟೇಬಲ್ಲು. ಸೊ ಇವಾಗ ನಿಮಗೆ ರಾಯಲ್ ಚಾಲೆಂಜರ್ಸ್ ಫಸ್ಟ್ ಇರ್ಬೋದು, ಇಲ್ಲಾಂದರೆ ಚೆನ್ನೈ ಸೂಪರ್ ಕಿಂಗ್ಸು ಫಸ್ಟಲ್ಲಿ ಇರ್ಬೋದು. ಸೊ ಅಲ್ಲೊಂದು ಪಾಯಿಂಟ್ಸ್, ಆ್ಯಾವ್ರೇಜ್ ಪಾಯಿಂಟ್ಸ್ ಟೇಬಲ್ ಬರುತ್ತಲ್ಲ. ಸೊ ಯಾರ್ಯಾರ್ದು ಎಷ್ಟೆಷ್ಟು ಆ್ಯಾವ್ರೇಜ್ ಇದೆ, ಯಾರ್ಯಾರ್ದು ಎಷ್ಟೆಷ್ಟು ಏನಿದೆ ನಂಬರ್ಸ್ ಇದೆ ಅಂತ ಅದರಲ್ಲಿ ತೋರಿಸ್ತಾರಲ್ವ. ಸೊ ಅದೇ ಥರ ಈ ಸೆನ್ಸೆಕ್ಸು BSEದು ಏನಾದರೂ ಕೆಳಗಡೆ ಇರೋವಂಥ ಒಂದು ಕಂಪ್ನೀಸ್ ಇರುತ್ತಲ್ಲ, ಸೊ ಆ ಕಂಪ್ನಿದು ಆ್ಯಾವ್ರೇಜ್ ಔಟ್ಪುಟ್ ತೋರಿಸುತ್ತದೆ. ಅಂದರೆ ಅವ್ರದ್ದು ಎಷ್ಟು ಶೇರ್ಸು ಬೈ ಆಗಿದೆ, ಸೆಲ್ ಆಗಿದೆ. ಸೊ ಅದಂಗೆ ಡಿಕ್ರೀಸ್ ಆಗೋದು, ಇನ್ಕ್ರೀಸ್ ಆಗೋದನ್ನ ಅಲ್ಲಿ ತೋರಿಸ್ತಾರೆ. ಸೊ ಇದು ಬಂದು ಸೆನ್ಸೆಕ್ಸ್. ಸೊ ಇವಾಗ ನೀವು NSEದು ಯಾರು ಈ ಥರದ್ದು ಒಂದು ಔಟ್ಪುಟ್ ತೋರಿಸೋದು ಅಂತ ಕೇಳಿದರೆ ನಿಫ್ಟಿ ಬಂದು NSEದು, ಸೆನ್ಸೆಕ್ಸ್ ಬಂದು BSEದು, ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಸೊ ಇವಾಗ ಇದು ನಿಮ್ಗೆ ಅರ್ಥ ಆಯ್ತಲ್ವಾ? ಕ್ಲಾರಿಫೈ ಆಯಿತಾ? ಅರ್ಥ ಇಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆ? ಸೊ ಇವಾಗ ಮೇನ್ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಶೇರ್ ಮಾರ್ಕೆಟಲ್ಲಿ ದುಡ್ಡು ಹೇಗೆ ಮಾಡ್ಕೊಳೋದು ಅಂತ ನೋಡಿ. ಆ ಥರ ಪಡಬೇಡಿ. ಸೊ ಓಕೆನಾ, ಆ ಥರ ಪಡಬೇಡಿ. ನಾನು ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ. ಸೊ ಓಕೆನಾ, ನಾನು ಇದ್ರ ಬಗ್ಗೆ ಇನ್ನೂ ತಿಳ್ಕೊತ ತಲೆಗೆ ಹಾಕ್ಕೊತೀನಿ. ಆಮೇಲೆ ಇನ್ನು ಹೇಳ್ಕೊಂಡ್ಕೊಡ್ತೀನಿ, ನಾನೇ ಹೇಳ್ಕೊಂಡ್ಕೊಡ್ತೀನಿ. ನೀವು ಈ ವಿಡಿಯೋ ಮುಗಿದ ತಕ್ಷಣ ಅಯ್ಯೋ ಹಿಂಗಪ್ಪ ಇದು ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತಾರಲ್ಲ, ಜಾಸ್ತಿ ಆ ಥರ ಬೀಳಕ್ಕೆ ಹೋಗಬೇಡಿ. ನಾನೇ ನಿಮ್ಗೆ ಹೇಳ್ಕೊಂಡ್ಕೊಡ್ತೀನಿ. ನಾನಿನ್ನು ಇದ್ರ ಬಗ್ಗೆ ತಿಳ್ಕೊತಾ ಇದ್ದೀನಿ ಮೆಲ್ಲಗೆ. ಸೊ ಇದ್ರ ಬಗ್ಗೆ ತಿಳ್ಕೊಂಡಿದ್ದೆಲ್ಲ ಆಗಾದ್ಮೇಲೆ ನಾನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆನಾ, ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನೇ ಮಾಡ್ತೀನಿ. ಸೊ ಜೊತೆಗೇ ಹೋಗೋಣ, ಆ ಥರ ಬೀಳಕ್ಕೆ ಹೋಗಬೇಡಿ. ಸೊ ಮೊದಲು ಇದ್ರ ಬಗ್ಗೆ ತಿಳ್ಕೊಂಬೋಣ, ಆಮೇಲೆ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಹೋಗೋಣ. ಸೊ ಇವಾಗ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಸೊ ಫಸ್ಟು ಬಂದು ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಸೇವಿಂಗ್ಸ್ ಅಕೌಂಟು, ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಆಗಿರಬೇಕು. ಸೊ ಅದ್ರ ಜೊತೆಗೇ ನಿಮಗೆ ಒಂದು ಟ್ರೇಡಿಂಗ್ ಅಕೌಂಟ್ ಇರಬೇಕಾಗುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆಗೆ ಟ್ರೇಡಿಂಗ್ ಅಕೌಂಟ್ ಇರಬೇಕು. ಸೊ ಆಮೇಲೆ ನಿಮಗೊಂದು ಡಿಮೆಟ್ ಅಕೌಂಟ್ ಅಂತ ಬರುತ್ತೆ. ಸೊ ಅದನ್ನು ನೀವೊಂದು ಮಾಡ್ಕೊಬೇಕಾಗುತ್ತೆ. ಸೊ ಮುಂಚೆ ಎಲ್ಲ ನಿಮಗೆ ಇವಾಗ ನೀವೊಂದು ಶೇರ್ಸ್ನ ಬೈ ಮಾಡಬೇಕು ಅಂದಿದ್ರೆ, ಸೊ ನೀವು ಒಂದು ಫಾರ್ಮ್ ಬರ್ತಿತ್ತು, ಆ ಫಾರ್ಮ್ನೆಲ್ಲ ಫಿಲ್ ಮಾಡಿಬಿಟ್ಟು ಎಲ್ಲ ಮಾಡಬೇಕಾಯ್ತು. ಸೊ ಇವಾಗ ಏನೋ ಥರ ಇಲ್ಲ, ಆನ್ಲೈನಲ್ಲಿ ಡಿಮೆಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಆರಾಮಾಗಿ ಶೇರ್ಸ್ನ ಬೈ ಮಾಡ್ಬೋದು. ಸೊ ಓಕೆನಾ, ಸೊ ಇವಾಗ ನಿಮಗೆ ಆ ಒಂದು ಶೇರ್ ಮಾರ್ಕೆಟಿಗೆ ಎಂಟ್ರಿ ಆಗೋದಕ್ಕೆ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ನಾನೇ ಮಾಡ್ತೀನಿ ಸದ್ಯದಲ್ಲೇ. ಸೊ ಅದಕ್ಕೆ ನೀವು ತುಂಬ ಕಾಯೋದೇ ಅವಶ್ಯಕತೆ ಏನಿಲ್ಲ, ಬೇಗನೆ ಬಿಡ್ತೀನಿ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಮಾಡ್ತೀನಿ, ಆರಾಮಾಗೆ ಮಾಡೋಣ, ಚಿಂತೆ ಏನಿಲ್ಲ. ಸೊ ಓಕೆನಾ, ಇವಾಗ ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಗೊತ್ತಾಯ್ತಲ್ವಾ? ಸೊ ಇನ್ನು ಮುಂದಿನ ಸ್ಟೆಪ್ ಹೋಗೋಣ ಬನ್ನಿ. ಸೊ ಇವಾಗ ನಾನು ನಿಮಗೆ ಯಾವ್ಯಾವ ಥರ ದುಡ್ಡನ್ನ ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ. ಸೊ ಮೊದಲು ಬಂದು ಇಂಟ್ರಾಡೇ, ಅಂದರೆ ನೀವು ಇವತ್ತೇ ಶೇರ್ಸ್ನ ಬೈ ಮಾಡಿ ಇವತ್ತೇ ಸೆಲ್ ಮಾಡಿಬಿಡ್ಬೇಕು. ಸೊ ಅರ್ಥ ಆಯ್ತಲ್ವಾ? ಸೊ ಸೆಕೆಂಡ್ ಬಂದು ನಿಮಗೆ ಲಾಂಗ್ ಟರ್ಮು, ಅಂದರೆ ಇವತ್ತು ತೊಗೊಂಡ್ರಿ ಶೇರ್ಸ್ನ, ಇನ್ನು 1 ವರ್ಷ ಬಿಟ್ಕೊಂಡು 2 ವರ್ಷ ಬಿಟ್ಕೊಂಡು ಸೆಲ್ ಮಾಡೋದು. ಸೊ ಅರ್ಥ ಆಯ್ತಲ್ವಾ? ಸೊ ಇವಾಗ
ನಾನು ಫಸ್ಟು ಬಂದ್ಬಿಡ್ತೀನಿ ಇಂಟ್ರಾಡೇ ಅಂದರೆ ಏನು ಅಂತ. ಸೊ ಇವಾಗ ನೀವು ಇವತ್ತೇ ಒಂದು ಶೇರ್ಸ್ನ ಬೈ ಮಾಡಿ ಇವತ್ತೇ ನೀವು ಅದನ್ನು ಮಾರ್ಬಿಡ್ಬೇಕು. ಸೊ ಈಗ ಎಕ್ಸಾಂಪಲ್ಲು, ಈಗ ನೀವು C5 ಟೆಕ್ಕಲ್ಲಿ ಒಂದು ಶೇರ್ಸ್ನ ಬೈ ಮಾಡ್ತೀರಾ, ಅಂದರೆ ಒಂದು 30 ರೂಪಾಯಿ ಶೇರ್ಸ್ನ ಬೈ ಮಾಡ್ತೀರಾ 10 ಗಂಟೆಗೆ, ಇವತ್ತಿಂದು ಬೆಳಗ್ಗೆ 10 ಗಂಟೆಗೆ ನನ್ನ ಒಂದು C5 ಕಂಪ್ನಿಯಲ್ಲಿ 30 ರೂಪಾಯಿದು ಒಂದು ಶೇರ್ಸ್ನ ಬೈ ಮಾಡ್ತೀರಾ. ಸೊ ಅದಿವಾಗ 11 ಗಂಟೆಗೆ 40 ರೂಪಾಯಿ ಆಗೋಗ್ಬಿಟ್ಟಿರುತ್ತೆ. ಸೊ ಓಕೆನಾ, ಆವಾಗ ನೀವು ಸೆಲ್ ಮಾಡಲೇಬೇಕು. ಯಾಕಂದರೆ ಇದು ಇಂಟ್ರಾಡೇ ಕೆಲಸನೇ ಇದು. ನೀವು ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡಿಬಿಡ್ಬೇಕು. ನೀವು ಅದು ಬಿಟ್ಟು ಇಲ್ಲ ನನಗಿದಿನ್ನ ಏರುತ್ತೆ ಅಂತ ಅಂದ್ಬಿಟ್ಟು ನಾಳೆವರೆಗೂ ಕಾಯ್ಕೊಂಡು ಕುಂತ್ಕೊಂಡ್ರೆ ಅದು ಏನೂ ಲಾಭ ಇಲ್ಲ ನಿಮಗೆ. ಅಂದರೆ ಅದು ಲಾಭನೇ ಇಲ್ಲ ಬಿಡ್ರಿ. ನಿಮಗೆ ಆ ಟೈಮ್ ಇರೋಷ್ಟೊಳಗಡೆ ನೀವು ಸೆಲ್ ಮಾಡಲಿಲ್ಲ ಅಂದರೆ ಅಮೌಂಟ್ ಹೋಯ್ತು. ಸೊ ಇವಾಗ ನೀವು 10 ಗಂಟೆಗೆ 30 ರೂಪಾಯಿ ಇರುತ್ತಲ್ವಾ, 30 ರೂಪಾಯಿಗೆ ತೊಗೊಂಡಿರ್ತೀರ. 11 ಗಂಟೆಗೆ 29 ರೂಪಾಯಿ ಆಯಿತು ಅಂದರೆ ನೀವು ತೊಗೊತೀರಾ? 1 ರೂಪಾಯಿ ನಿಮಗೆ ಲಾಸು ತಾನೆ. ಸೊ ಅದಕ್ಕೇ ಅದೇ 11 ಗಂಟೆಗೆ ನಿಮಗೆ 40 ರೂಪಾಯಿ ಆಗಿದ್ರೆ 10 ರೂಪಾಯಿ ಲಾಭ. 10 ರೂಪಾಯಿ ಯಾರಿಗೆ ಕೊಡ್ತಾರೆ ನಿಮಗೆ? ಯಾರು ಕೊಡ್ತಾರೆ? ಸೊ ಅದಕ್ಕೇ ಎಷ್ಟೇ ಲಾಭ ಆಗಲಿ ತೊಗೊಂಬಿಡಿ. ಜಾಸ್ತಿ ಗ್ರೀಡಿನೆಸ್ಸು ಒಳ್ಳೆಯದಲ್ಲ. ಸೊ ಇವಾಗ ಹೇಳೋಕ್ಕಾಗಲ್ಲ ಶೇರ್ಸ್ ಯಾವಾಗ ಹಿಂಗೆ ಆಗುತ್ತೆ ಅಂತ. ಸೊ ಅದಕ್ಕೇ ನೀವು ಅವತ್ತಿನ ಶೇರ್ಸ್ ಅವತ್ತೇ ಸೆಲ್ ಮಾಡಿಬಿಡ್ಬೇಕು. ಸೊ ಇದು ಬಂದು ಇಂಟ್ರಾಡೇ ಕೆಲಸ. ಸೊ ಇವಾಗ ನೀವು ಲಾಂಗ್ ಟರ್ಮಿಗೆ ಬರ್ತೀನಿ ಅಂತ ಅಂದರೆ, ಸೊ ನೀವು ಇವತ್ತು 1,000 ರೂಪಾಯಿ ಅಂದರೆ ಒಂದು ಶೇರು 1,000 ರೂಪಾಯಿಗೆ ತೊಗೊಂಡಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಇದನ್ನು ನೀವು 2 ವರ್ಷ ಬಿಟ್ಕೊಂಡು ಸೆಲ್ ಮಾಡೋದು. ಸೊ 2 ವರ್ಷ ಆದಮೇಲೆ ಅದು ಇನ್ಕ್ರೀಸ್ ಕೂಡ ಇರ್ಬೋದು, ಇಲ್ಲಾಂದರೆ ಡಿಕ್ರೀಸ್ ಕೂಡ ಇರ್ಬೋದು. ಅದು ಅದ್ರ ಮೇಲೆ ಡಿಪೆಂಡು, ಅದೇನು ಹೇಳೋದಕ್ಕಾಗಲ್ಲ. ಸೊ ಇದು ಬಂದು ಲಾಂಗ್ ಟರ್ಮ್ ಅಂದರೆ ಏನಪ್ಪ ಇದು, ಲಾಂಗ್ ಟರ್ಮ್ದು ಕೆಲಸ. ಇಂಟ್ರಾಡೇದು ಅವತ್ತು ತೊಗೊಂಡು ಅವತ್ತೇ ಸೆಲ್ ಮಾಡಬೇಕು. ಲಾಂಗ್ ಟರ್ಮ್ದು ನೀವು ಇವತ್ತು ತೊಗೊಂಡು 1 ವರ್ಷ 2 ವರ್ಷ 3 ವರ್ಷ ಬಿಟ್ಕೊಂಡು ಅದನ್ನು ಸೆಲ್ ಮಾಡ್ಬೋದು. ಸೊ ಇವಾಗ ಇದ್ರ ಬಗ್ಗೆ ಗೊತ್ತಾಯ್ತಲ್ವ ನಿಮಗೆ ದುಡ್ಡು ಹೇಗೆ ಮಾಡೋದು ಅಂತ. ಸೊ ಇವಾಗ ನಿಮಗೆ ಕೇಳ್ತಾ ಇರ್ತೀರಾ, ಇವಾಗ ಆ ಒಂದು ಶೇರ್ಸು ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಥವಾ ಅದು ಹೆಂಗಾಗುತ್ತೆ ಅಂತ. ಸೊ ಇವಾಗ ಡಿಮ್ಯಾಂಡು ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ದರೆ ಇನ್ಕ್ರೀಸ್ ಆಗುತ್ತೆ. ಸೊ ಓಕೆನಾ, ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ದರೆ ಇನ್ಕ್ರೀಸ್ ಆಗುತ್ತೆ. ಅದೇ ಡಿಮ್ಯಾಂಡ್ ಕಡಿಮೆ ಇದ್ದು ಸಪ್ಲೈಸ್ ಜಾಸ್ತಿ ಇದ್ದರೆ ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ದರೆ ಇನ್ಕ್ರೀಸ್ ಆಗುತ್ತೆ. ಅದೇ ನಿಮಗೆ ಡಿಮ್ಯಾಂಡ್ ಕಡಿಮೆ ಇದ್ದು ಸಪ್ಲೈಸ್ ಜಾಸ್ತಿ ಇದ್ದರೆ ಡಿಕ್ರೀಸ್ ಆಗುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಯಿತು ಹೇಗೆ ಇದು ಶೇರ್ಸ್ ಎಲ್ಲ ಇನ್ಕ್ರೀಸ್ ಡಿಕ್ರೀಸ್ ಎಲ್ಲ ಆಗುತ್ತೆ ಅಂತ. ಸೊ ಇವಾಗ ನೀವು ಒಂದು ಶೇರ್ಸ್ನ ಬೈ ಮಾಡಬೇಕು ಅಂದರೆ ಎಷ್ಟೊಂದು ಜನ ನಿಮಗೆ ಹೇಳ್ತಾರೆ, ಸೊ ಆ ಶೇರ್ಸ್ ಬೈ ಮಾಡು, ಈ ಶೇರ್ಸ್ ಬೈ ಮಾಡು, ಅದು ಇದು ಅಂತಲ್ಲ. ಸೊ ನೀವು ಏನು ಅಂದರೆ ಯಾರ ಮಾತನ್ನು ಹಂಗೆ ಕೇಳೋಕ್ಕೆ ಹೋಗಬೇಡಿ. ಸೊ ಈ ಒಂದು ಟ್ರೆಂಡ್ ಯಾವ ಕಡೆ ಇರುತ್ತಲ್ಲ ಆ ಕಡೆ ನೀವು ಹೋಗಿ. ಅದನ್ನು ಬಿಟ್ಟು ಅವ್ರು ಯಾರೋ ಇದನ್ನು ಬೈ ಮಾಡೋ ಅಂತಾರೆ, ಇದನ್ನು ಬೈ ಮಾಡೋ ಅಂತಾರೆ ಅಂದರೆ ಅವ್ರಿಗೇನಪ್ಪ ಗೊತ್ತಿರುತ್ತೆ? ಅವ್ರಿಗೇನು ಗೊತ್ತಿರುತ್ತೆ ಹೇಳಿ ಯಾವ್ದು ಎಲ್ಲೋಗುತ್ತೆ ಅಂತ? ಅವ್ರು ಹೇಳ್ತಾರೆ, ಜನ 1000 ಹೇಳ್ತಾರೆ. ಸೊ ನೀವು ನಿಮ್ಮ ಒಂದು ಯೋಚನೆ ಕಡೆ, ನಿಮ್ಮ ಒಂದು ಯೋಚನೆ ಮೇಲೆ ಶೇರ್ಸ್ನ ಬೈ ಮಾಡೋದು ಸೆಲ್ ಮಾಡೋದು ಮಾಡಿ. ಆ ಒಂದು ಟ್ರೆಂಡ್ ಯಾವ ಕಡೆ ಇರುತ್ತೆ ಆ ಕಡೆ ನೀವು ಫಾಲೋ ಮಾಡ್ತು ಅಂತ ಅಂದರೆ ನೀವು ಜೀವನದಲ್ಲಿ ಒಂದು ಒಳ್ಳೆ ದುಡ್ಡನ್ನ ಮಾಡ್ತೀರಾ. ಸೊ ಅದನ್ನು ಬಿಟ್ಟು ಇವಾಗ ನಾನು ಒಂದು ದಿವಸ ಯಾವತ್ತೋ ಹೇಳ್ತೀನಿ ಅಂತ ಅಂದ್ಕೊಂಡ್ಲೇಬೇಡ್ರಿ. ಈಗ ನಾನೇನು ಯೋಚನೆ ಮಾಡಲೇಬೇಕಲ್ವಾ? ಏನಾದರೂ ಹೇಳೋಕ್ಕಿಂತ ಮುಂಚೆ ನಾನು ಏನು ಕೇಳೋಕ್ಕೆ ಹೋಗಲಿ? ನನ್ನ ಯೋಚನೆ ನನಗೆ ಬಿಟ್ಟಿದ್ದು, ನಿಮ್ಮ ಯೋಚನೆ ನಿಮಗೆ ಬಿಟ್ಟಿದ್ದು. ಸೊ ಇನ್ನೊಂದು ನಾನು ಏನು ಹೇಳೋಕ್ಕೆ ಬಂದ್ಬಿಡ್ತೀನಿ ಅಂದರೆ, ನಿಮ್ಮ ಹತ್ರ ಇವಾಗ ದುಡ್ಡು ಜಾಸ್ತಿ ಇತ್ತು ಅಂದರೆ, ಇವಾಗ ನನ್ನ ಹತ್ರ 10 ರೂಪಾಯಿ ಇತ್ತು, ಆ 10 ರೂಪಾಯಿ ಹೋದ್ರೂ ನಂಗೆ ಚಿಂತೆ ಇಲ್ಲ, ಇನ್ನೊಂದು 10 ರೂಪಾಯಿ ಇದೆ ಅಂತ ಅಂದ್ಬಿಟ್ಟು ಇದ್ದರೆ ಮಾತ್ರ ನೀವು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿರಿ. ಸೊ ಅದನ್ನು ಬಿಟ್ಟು ನೀವು ಮನೇಲೆಲ್ಲ ಕೇಳಿ ಇಷ್ಟು ದುಡ್ಡು ಕೊಡೋ, ನಾನು 1 ತಿಂಗಳು ಆಗ್ತಿದ್ದಂಗೆ ನಾನು ನಿನಗೆ ಕೊಟ್ಬಿಡ್ತೀನಿ, 2 ತಿಂಗಳು ಆಗ್ತಿದ್ದಂಗೆ ಕೊಟ್ಬಿಡ್ತೀನಿಲ್ಲ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋದರೆ ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಿಮ್ಮ ಹತ್ರ ಒಂದು 10 ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ, ನನ್ನ ಹತ್ರ ಇನ್ನೂ ಒಂದು 10 ರೂಪಾಯಿ ಇದೆ ಅಂತ ಅಂದರೆ ಮಾತ್ರ ನೀವು ಶೇರ್ಸಲ್ಲಿ ಎಂಟ್ರಿ ಆಗಿರಿ. ಅದನ್ನು ಬಿಟ್ಟು ನೀವು ಇರೋ ದುಡ್ಡನ್ನ ಎಲ್ಲ ಇನ್ವೆಸ್ಟ್ ಮಾಡಿಕೊಂಡು ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಇಟ್ಕೊಂಡು ಕುಂತ್ಕೊಳೋದಲ್ಲ. ನಿಮ್ಮ ಹತ್ರ ದುಡ್ಡು ಎಕ್ಸ್ಟ್ರಾ ಇತ್ತು, ಅದು ಹೋದ್ರೂ ನಂಗೆ ಚಿಂತೆ ಇಲ್ಲ ಅಂದರೆ ಮಾತ್ರ ನೀವು ಶೇರ್ಸ್ಗೆ ಎಂಟ್ರಿ ಆಗಬೇಕು. ಸೊ ನೀವು ಪರ್ಫೆಕ್ಟಾಗಿ ಆ ಶೇರ್ಸ್ದು ಏನೇನು ಟ್ರೆಂಡ್ ಇದೆ, ಅದ್ರದ್ದು ಏನೇನು ರೂಲ್ಸ್ ಇದೆ ಅದನ್ನೆಲ್ಲ ನೀವು ಕ್ಲೀನಾಗಿ ನೋಡಿಕೊಂಡು
ಇನ್ವೆಸ್ಟ್ ಮಾಡೋದು ಸೆಲ್ ಮಾಡೋದು ಮಾಡ್ತು ಅಂತ ಅಂದರೆ ನೀವು ನಿಜವಾಗ್ಲೂ ಜೀವನದಲ್ಲಿ ಒಂದು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ತೀರ ಈ ಒಂದು ಶೇರ್ಸ್ ಮಾರ್ಕೆಟಲ್ಲಿ. ಸೊ ಇವಾಗ ನೀವು ನಾನು ಹೇಳೋದಕ್ಕೂ ಆಗಲ್ಲ. ಸೊ ಇವಾಗ ನೀವು ಒಂದು ಪಪ್ಸ್ ತಿಂತಾ ಇರ್ತೀರ, ಆ ಪಪ್ಸ್ ಒಂದು 30 ರೂಪಾಯಿ ಆಗಿರುತ್ತಾ, 20 ರೂಪಾಯಿ ಆಗಿರುತ್ತಾ. ಸೊ ಅದನ್ನೇ ನೀವು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿ ಏನೋ ಒಂದು ಬದಲಾವಣೆ ಆಗೋವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಒಂದು ಸುಮ್ಮನೆ ದುಡ್ಡು ವ್ಯರ್ಥ ಆಗೋದ್ಕಿಂತ ಏನಾದರೂ ಒಂದು ದುಡ್ಡು ಜಾಸ್ತಿ ಆಗೋವಂಥದ್ದು ಮಾಡಿ, ಯಾರು ಬೇಡ ಅನ್ನೋದು, ನಿಮ್ಮ ಬಾಡಿಗೂ ಅದು ಒಳ್ಳೇದಲ್ವಾ. ಸೊ ಇದು ಬಂದು ಇವತ್ತಿನ ವಿಡಿಯೋ. ಭವಿತ್ಯ ಸಾರನು ಶೇರ್ಸ್ಗೆ ಎಂಟ್ರಿ ಆಗ್ತಾ ಇದ್ದಾನೆ, ಏನೇನೆಲ್ಲ ಆಗುತ್ತೋ ನೋಡಬೇಕು. ಸೊ ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಶೇರ್ಸ್ ಕಡೆ ನಾನು ಕಾಲು ಇಡೋದು. ಆದಷ್ಟು ಬೇಗ ನಾನು ಶೇರ್ ಮಾರ್ಕೆಟಿಗೆ ಎಂಟ್ರಿ ಆಗ್ತಂಗೆ ನಾನು ನಿಮಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೆ ಆದಷ್ಟು ಬೇಗ ಸಿಗ್ತೀನಿ. ಸೊ ಜಾಸ್ತಿ ಆ ಥರ ಏನು ಪಡೋಕ್ಕೆ ಹೋಗಬೇಡಿ. ನಾನೇ ಒಂದು ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಬೈ ಸೆಲ್ ಮಾಡೋದು, ಶೇರ್ಸ್ನ ಪ್ರಾಫಿಟ್ ಹೇಗೆ ಮಾಡ್ಕೊಳೋದು ಅಂತ ಎಲ್ಲ ಹೇಳ್ಕೊಂಡ್ಕೊಡ್ತೀನಿ. ತಲೆಯನ್ನು ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ನಾನು ಇದೀನಿ ನಿಮಗೋಸ್ಕರ. ಸೊ ಓಕೆನಾ. ಸೊ ಇವತ್ತಿಗಿಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೂ ಇದನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಶೇರ್ ಮಾರ್ಕೆಟ್ ಅಂದರೆ ಏನೋ, ಅದರಲ್ಲಿ ದುಡ್ಡು ಹೇಗೆ ಮಾಡ್ಕೊಳೋದು ಅಂತ. ಸೊ ಇವತ್ತಿಗಿಷ್ಟೇ ಫ್ರೆಂಡ್ಸ್. ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಒಂದೇ ಮಾತ್ರ.